ಎಲ್ಲರಿಗೂ ಸ್ವಾಗತ ವಿಜಯಿ ಭವ ನಮ್ಮ ಈ ಹೊಸ ಲೆಕ್ಚರ್ ಸೀರೀಸ್ ಅಲ್ಲಿ ಇವತ್ತಿನ ಟಾಪಿಕ್ ಆರ್ಟಿಕಲ್ 21 ಪ್ರಿವಿಯಸ್ಲಿ ನಾನು ಆರ್ಟಿಕಲ್ 14 ಅಂಡ್ ಆರ್ಟಿಕಲ್ 19 ನ ಕವರ್ ಮಾಡಿದ್ದೀನಿ ಸೊ ಈ ಗೋಲ್ಡನ್ ಟ್ರಯಾಂಗಲ್ ಅನ್ನು ಕಂಪ್ಲೀಟ್ ಮಾಡೋದಕ್ಕೆ ಆರ್ಟಿಕಲ್ 21 ಇವತ್ತಿನ ಟಾಪಿಕ್ ಆಗಿರುತ್ತೆ ಅಂಡ್ ಆರ್ಟಿಕಲ್ 21 ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನಮ್ಮ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲೂ ಸಸ್ಪೆಂಡ್ ಆಗದೆ ಇರುವಂತ ಒಂದು ಫಂಡಮೆಂಟಲ್ ರೈಟ್ ನ ಆರ್ಟಿಕಲ್ ಅಂತಂದ್ರೆ ನಮ್ಮ ಆರ್ಟಿಕಲ್ 21 ದಟ್ ಇಸ್ ಆಫ್ಟರ್ 44th ಅಮೆಂಡ್ಮೆಂಟ್ ಆಕ್ಟ್ ಸೊ ಈ ಒಂದು ಆರ್ಟಿಕಲ್ 21 ನ ಅತಿ ಹೆಚ್ಚು ಬಾರಿಗೆ ದಟ್ ಇಸ್ ಮಲ್ಟಿಪಲ್ ಟೈಮ್ಸ್ ನಾವು ಇದನ್ನ ಇಂಟರ್ಪ್ರಿಟ್ ಮಾಡಿರುವಂತ ಒಂದು ಆರ್ಟಿಕಲ್ ಎಂಟೈರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂದ್ರೆ ಅದು ಆರ್ಟಿಕಲ್ 21 ಸೊ ಹಲವಾರು ನಮಗೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬರೀದೇ ಇರುವಂತ ಒಂದು ರೈಟ್ಸ್ ಅನ್ನ ಫಾರ್ ಎಕ್ಸಾಂಪಲ್ ನಾವು ರೈಟ್ ಟು ಹೆಲ್ತ್ ಎನ್ವೈರನ್ಮೆಂಟ್ ಎಕ್ಸೆಟ್ರಾ ಇದನ್ನ ಆರ್ಟಿಕಲ್ 21 ಇಂದ ಇಂಟರ್ಪ್ರಿಟ್ ಮಾಡ್ತೀವಿ ಅಥವಾ 21 ಇಂದ ಡಿರೈವ್ ಮಾಡಿದೀವಿ ರೀಸೆಂಟ್ ಆಗಿ ನಮಗೆ ನಮ್ಮ ಆರ್ಟಿಕಲ್ ರೈಟ್ ಟು ಪ್ರೈವಸಿ ತನಕನೂ ಸಹ ಆರ್ಟಿಕಲ್ 21 ಇಂದಾನೆ ಡಿರೈವ್ ಮಾಡ್ತಿರೋದು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ನಮ್ಮ ವಿಜಯ್ ಭವ ಸೀರೀಸ್ ನೀವು ಯಾವುದೇ ಲಾ ರಿಲೇಟೆಡ್ ಎಕ್ಸಾಮ್ ತಗೊಂಡ್ರು ಸಹ ನಿಮಗೆ ಯೂಸ್ ಆಗುವಂತದ್ದು ಅಂಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ಸ್ ನಾವು ಡಿಸ್ಕಸ್ ಮಾಡ್ತಿರೋದು ದಟ್ ಯಾವ್ದು ಎಕ್ಸಾಮ್ ಅಲ್ಲಿ ನೀವು ಈ ಯಾವುದೇ ಎಕ್ಸಾಮಿಗೂ ಈ ಟಾಪಿಕ್ಸ್ ನ ನೀವು ಬಿಟ್ಟು ಹೋಗಕ್ ಆಗೋದಿಲ್ಲ ಆ ಟಾಪಿಕ್ಸ್ ನಾವು ಡಿಸ್ಕಸ್ ಮಾಡ್ತಿರೋದು ಎಕ್ಸಾಮ್ ಪರ್ಪಸ್ ಅಲ್ಲಿ ಎಕ್ಸಾಮ್ ನ ಒಂದು ಕನ್ಸಿಡರೇಷನ್ ಅಲ್ಲಿ ಸೊ ಅದಲ್ಲದೆ ಅದನ್ನ ಹೊರತುಪಡಿಸಿ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ನೀವು ಎನ್ರೋಲ್ ಆಗಬೇಕು ಅಂತ ಇದ್ದೀರಿ ಎಕ್ಸಾಮ್ ತಗೊಳ್ತಿದ್ದೀರಿ ಈ ವರ್ಷ ಅನ್ನೋದಾದ್ರೆ ಆಲ್ರೆಡಿ ಎಕ್ಸಾಮ್ ಪ್ರಿಲಿಮ್ಸ್ ನ ಡೇಟ್ ನೋಟಿಫೈ ಆಗಿದೆ ತುಂಬಾ ಕಾದಿರೋದ್ ನಂತರ ಸೊ ಪ್ರಿಲಿಮ್ಸ್ ಎಕ್ಸಾಮ್ ರಿಲೇಟೆಡ್ ಸ್ವಾತಿ ಲಾ ಅಕಾಡೆಮಿಯಲ್ಲಿ ಒಂದು ಪ್ರಿಲಿಮ್ಸ್ ಬ್ಯಾಚ್ ಅಂಡ್ ರ್ಯಾಪಿಡ್ ರಿವಿಷನ್ ಬ್ಯಾಚ್ ನಡೆದಿದೆ ಸೊ ಎರಡು ಬ್ಯಾಚಸ್ ರಿವಿಷನ್ ಬ್ಯಾಚ್ ನಿಮಗೆ 30 ಡೇಸ್ ನ ಒಂದು ಫಾಸ್ಟ್ ಟ್ರ್ಯಾಕ್ ಆಗಿ ರಿವಿಷನ್ ನಡೆದಿರೋದು ಸೊ ನಿಮ್ಮ ಪ್ರಿಪರೇಷನ್ ಗೆ ಎನ್ಹಾನ್ಸ್ ಮಾಡ್ಕೊಳ್ಳೋದಕ್ಕೆ ರಿವಿಷನ್ ಬ್ಯಾಚ್ ಹೆಲ್ಪ್ ಮಾಡುತ್ತೆ ಪ್ರಿಲಿಮ್ಸ್ ಬ್ಯಾಚಸ್ ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ಲಿ ಕಂಡಕ್ಟ್ ಆಗಿರುವಂತ ಒಂದು ಕ್ಲಾಸಸ್ ಸೊ ಎರಡು ಬ್ಯಾಚಸ್ ಗೆ ನೀವು ಎನ್ರೋಲ್ ಆಗಬಹುದು ಆಸ್ ಪರ್ ಯೋರ್ ಪ್ರಿಪರೇಷನ್ ಅಂಡ್ ಯೋರ್ ರಿಕ್ವೈರ್ಮೆಂಟ್ ನೀವು ಯಾವುದೇ ಬ್ಯಾಚ್ ಬೇಕಿದ್ರು ಎನ್ರೋಲ್ ಆಗಬಹುದು ಅಂಡ್ ಎರಡು ಬ್ಯಾಚಸ್ ತುಂಬಾನೇ ಒಂದು ನಾಮಿನಲ್ ಪ್ರೈಸ್ ಅಲ್ಲಿ ನಡೀತಿರುವಂತದ್ದು ಸೊ ಬ್ಯಾಚ್ ಗೆ ಎನ್ರೋಲ್ ಆಗೋದಕ್ಕೆ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ನಿಮಗೆ ಆಂಡ್ರಾಯ್ಡ್ ಹಾಗೂ iOS ಎರಡರಲ್ಲೂ ಅವೈಲೇಬಲ್ ಇದೆ ಅಥವಾ ನೀವು swatilaw.com ಗೆ ಕೂಡ ಸಹ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿನೂ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು ಇದು ಅಪ್ಲಿಕೇಶನ್ ಇಲ್ಲ ನೀವು 9650849915 ಈ ನಂಬರ್ಗೆ ಕಾಲ್ ಮಾಡಿನೂ ಸಹ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು ಸೊ ಬೋತ್ ದ ಬ್ಯಾಚಸ್ ಪ್ರಿಲಿಮ್ಸ್ ಅಂಡ್ ರ್ಯಾಪಿಡ್ ರಿವಿಷನ್ ಬ್ಯಾಚ್ಗೆ ರೆಕಾರ್ಡೆಡ್ ಕ್ಲಾಸಸ್ ರೆಕಾರ್ಡೆಡ್ ಲೆಕ್ಚರ್ಸ್ ಅವೈಲೇಬಲ್ ಇರುತ್ತೆ ನಿಮ್ಮ ಒಂದು ಪ್ರಿಪರೇಷನ್ ಅನ್ನ ಎನ್ಹಾನ್ಸ್ ಮಾಡೋದಕ್ಕೆ ಸೊ ದಿಸ್ ಈಸ್ ಅಬೌಟ್ ಸ್ವಾತಿ ಲಾ ಅಕಾಡೆಮಿ ಅಂಡ್ ಈ ವರ್ಷ ನೀವು ಎಕ್ಸಾಮ್ಗೆ ತಗೊಳ್ತಿದ್ದೀರಿ ಅನ್ನೋದಾದ್ರೆ ಫಾರ್ ಬೋತ್ ಓಲ್ಡ್ ಅಂಡ್ ನ್ಯೂ ಕ್ರಿಮಿನಲ್ ಲಾ ಇನ್ಕ್ಲೂಡ್ ಆಗಿ ನಡೀತಿರುವಂತ ಒಂದು ಸೆಷನ್ಸ್ ಸೊ ಇದರ ಜೊತೆಗೆ ವಿಡಿಯೋ ಕಂಟಿನ್ಯೂ ಮಾಡೋಣ ಸಿನ್ಸ್ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಬಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಲೈನ್ಸ್ ಓದೋದಾದ್ರೆ ಆರ್ಟಿಕಲ್ 21 ಇಸ್ ವೆರಿ ಸಿಂಪಲ್ ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಷ್ಟೇ ನೋ ಪರ್ಸನ್ ಶಾಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್ ಆರ್ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಎಕ್ಸಾಮಿಗೆ ಕೀವರ್ಡ್ ಇಷ್ಟೇನೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇದರಿಂದಾನೇ ನಿಮಗೆ ಪ್ರಿಲಿಮ್ಸ್ ಪರ್ಪಸ್ ಅಲ್ಲಿ ತುಂಬಾ ಸತಿ ಪ್ರಶ್ನೆ ಕೇಳಿರುವಂತದ್ದು ಸೊ ಡ್ಯೂ ಪ್ರಾಸೆಸ್ ಆಫ್ ಲಾ ಅಥವಾ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಏನ್ ಬರ್ದಿದೆ ಅನ್ನೋಂಥ ಬೇಸಿಕ್ ಕ್ವೆಶನ್ ಸೊ ನೀವು ಬೇರೆ ಓದ್ತಿದ್ದೀರಿ ಅಂತಂದ್ರೆ ಇದು ನಿಮಗೆ ಕ್ಲಿಯರ್ ಆಗುತ್ತೆ ದಟ್ ಇಸ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಬಟ್ ಇಲ್ಲಿಗೆ ಇಷ್ಟೇ ಅಂತ ಅಲ್ಲ ಆರ್ಟಿಕಲ್ ಡೆಪ್ತ್ ಆಗಿ ಓದ್ಬೇಕಾಗತ್ತೆ ಅಂಡ್ ಸ್ಪೆಸಿಫಿಕ್ ಆಗಿ ಆರ್ಟಿಕಲ್ 21 ಅಂತಂದಾಗ ಮೇನಕಾ ಗಾಂಧಿ ಜಡ್ಜ್ಮೆಂಟ್ ಇಲ್ಲದೆ ಕಂಪ್ಲೀಟ್ ಮಾಡಕ್ ಆಗೋದಿಲ್ಲ ಸೊ ಐ ಟೆಲ್ ಯು ಈ ಕೇಸ್ ಲಾಸ್ ಬ್ರೀಫ್ ಆಗಿ ಹೇಗೆ ಏನು ಅಂತ ಫಸ್ಟ್ ಆರ್ಟಿಕಲ್ 21 ಎರಡು ರೈಟ್ಸ್ ಬೇರೆ ಬೇರೆ ರೈಟ್ಸ್ ಬಗ್ಗೆ ಮಾತನಾಡ್ತಿರೋದು ಪ್ರೊಟೆಕ್ಷನ್ ಆಫ್ ಲೈಫ್ ಪ್ರೊಟೆಕ್ಷನ್ ಆಫ್ ಪರ್ಸನಲ್ ಲಿಬರ್ಟಿ ಕ್ಲಿಯರ್ ಎರಡು ಬೇರೆ ಬೇರೆ ರೈಟ್ಸ್ ಪ್ರೊಟೆಕ್ಷನ್ ಆಫ್ ಲೈಫ್ ಅಲ್ಲಿ ನಾವು ಫಸ್ಟ್ ಆಗಿ ನೋಡ್ಬೇಕು ಅಂತಂದ್ರೆ ನಮಗೆ ರೈಟ್ ಟು ಪ್ರೈವಸಿ ರೈಟ್ ಟು ಎನ್ವೈರನ್ಮೆಂಟ್ ರೈಟ್ ಟು ಹೆಲ್ತ್ ರೈಟ್ ಟು ಸ್ಲೀಪ್ ಎಕ್ಸೆಟ್ರಾ ಇದೆಲ್ಲ ಒಂದು ರೈಟ್ಸ್ ಅನ್ನ ನಾವು ಡಿರೈವ್ ಮಾಡ್ಕೊಳ್ಳೋದು ರೈಟ್ ಟು ಗೋ ಅಬ್ರಾಡ್ ರೈಟ್ ಟು ಶೆಲ್ಟರ್ ಪೊಲ್ಯೂಷನ್ ಫ್ರೀ ವಾಟರ್ ಎನ್ವೈರನ್ಮೆಂಟ್ ಹೆಲ್ತ್ ಮೆಡಿಕಲ್ ಏಡ್ ಎಜುಕೇಶನ್ ಸ್ಲೀಪ್ ಎಕ್ಸೆಟ್ರಾ ಇದಿಷ್ಟು ನಮಗೆ ಇದಲ್ಲದೆ ಇನ್ನಷ್ಟು ನಾವು ಆರ್ಟಿಕಲ್ 21 ಇಂದ ಡಿರೈವ್ ಮಾಡ್ಕೊಳ್ತಿರುವಂತದ್ದು ಬಿಕಾಸ್ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂತಂದ್ರೆ ಸುಮ್ಮನೆ ಬದುಕೋದಿಕ್ಕೆ ಅಧಿಕಾರ ಅಂತ ಅಲ್ಲ ರೈಟ್ ಟು ಲೈಫ್ ಮೀನ್ಸ್ ದಟ್ ರೈಟ್ ಟು ಲಿವ್ ಅ ಡಿಗ್ನಿಫೈಡ್ ಲೈಫ್ ಸೊ ಡಿಗ್ನಿಫೈಡ್ ಲೈಫಿಗೆ
ಏನೇನ್ ಬೇಕು ಪ್ರತಿಯೊಂದನ್ನು ಸಹ ಆರ್ಟಿಕಲ್ 21 ಇಂದ ನಾವು ಡಿರೈವ್ ಮಾಡ್ಕೊಳ್ತೀವಿ. ಅಂಡ್ ಸುಪ್ರೀಂ ಕೋರ್ಟ್ ತನ್ನ ಕೇಸ್ ಲಾಸ್ ಮುಖಾಂತರ ಈ ಒಂದು ಇಂಟರ್ಪ್ರಿಟೇಷನ್ ಅನ್ನ ಮಾಡಿರುವಂತದ್ದು. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಆರ್ಟಿಕಲ್ 21 ರೈಟ್ ಟು ಲೈಫ್ ಬಗ್ಗೆ ಮಾತನಾಡುವಾಗ 2 ಕೇಸಸ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪಿ ರಥಿನಂ ಕೇಸ್. ಸೊ ಪಿ ರಥಿನಂ ಕೇಸ್ ಅಲ್ಲಿ ನಮಗೆ ರೈಟ್ ಟು ಲೈಫ್ ಆರ್ಟಿಕಲ್ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತ ಅಂದಾಗ ರೈಟ್ ಟು ಡೈ ಕೂಡ ಸಹ ಇದೆ ಅಂತ ಹೇಳಿ ಇಂಟರ್ಪ್ರೇಟ್ ಮಾಡಿದ್ವಿ. ಸೆಕ್ಷನ್ 309 ಆಫ್ IPC ಅಂಡರ್ ಅಲ್ಲಿ ಸೆಕ್ಷನ್ ಟು ಕಮಿಟ್ ಸೂಸೈಡ್ ಕೆಲವೊಂದು ಒಫೆಂಡರ್ಸ್ ಗೆ ಏನು ಶಿಕ್ಷೆ ಪನಿಷ್ಮೆಂಟ್ ಆಗ್ತಿತ್ತು. ಆಗ ಸುಪ್ರೀಂ ಕೋರ್ಟ್ ಇಂಟರ್ಪ್ರೇಟ್ ಮಾಡಿದ್ದು ದಟ್ ಆರ್ಟಿಕಲ್ 21 ರೈಟ್ ಟು ಲೈಫ್ ಬಗ್ಗೆ ಹೇಳ್ತಿದೆ ಅಂತಂದಾಗ ನಮಗೆ ಆರ್ಟಿಕಲ್ 21 ಅಲ್ಲಿ ರೈಟ್ ಟು ಡೈ ಕೂಡ ಡಿರೈವ್ ಆಗುತ್ತೆ ಅಂಡ್ ದಟ್ ಇಸ್ ಇನ್ ಸೆಕ್ಷನ್ 309. ಸೊ ಹಾಗಾಗಿ ಇದು ವ್ಯಾಲಿಡ್ ಇದೆ. ಬಟ್ ದೆನ್ ನಮಗೆ ಅದನ್ನ ಓವರ್ ರೂಲ್ ಮಾಡ್ತಾ ಇವಾಗಿರುವಂತ ಜಡ್ಜ್ಮೆಂಟ್ ನಮಗೆ ಬಂದಿರೋದು ಥ್ರೂ ಗ್ಯಾನ್ ಕೌರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಡ್ಜ್ಮೆಂಟ್. ಅಂಡ್ ಗ್ಯಾನ್ ಕೌರ್ ಜಡ್ಜ್ಮೆಂಟ್ ಅಲ್ಲಿ ಹೇಳ್ತೀವಿ ದರ್ ಇಸ್ ನೋ ವೇವರ್ ಆಫ್ ಫಂಡಮೆಂಟಲ್ ರೈಟ್ಸ್. ಆರ್ಟಿಕಲ್ 21 ನಿಮಗೆ ರೈಟ್ ಟು ಲೈಫ್ ಕೊಡ್ತಿದೆ ಅಂತ ಅಂದ್ರೆ ಅದಕ್ಕರ್ಥ ನೀವು ಅದನ್ನ ವೇವ್ ಮಾಡಿ ನಿಮ್ಮ ಹತ್ರ ರೈಟ್ ಟು ಡೈ ಇದೆ ಅಂತ ಅಲ್ಲ. ಸೊ ಈ ಇಂಟರ್ಪ್ರಿಟೇಷನ್ ಗ್ಯಾನ್ ಕೌರ್ ಜಡ್ಜ್ಮೆಂಟ್ ಇಂದ ನಾವು ತಗೊಂಡಿದ್ದು ವಾಸ್ ರಿಲೇಟೆಡ್ ಟು ರೈಟ್ ಟು ಲೈಫ್. ಈಗ ಇಫ್ ವಿ ಸಿ ಅಬೌಟ್ ರೈಟ್ ಟು ಪರ್ಸನಲ್ ಲಿಬರ್ಟಿ, ಬಿಕಾಸ್ 2 ಬೇರೆ ಬೇರೆ. ಪರ್ಸನಲ್ ಲಿಬರ್ಟಿ ನ ವಿಷಯವಾಗಿ ಮಾತನಾಡಬೇಕು ಅಂಡ್ ಆಲ್ಸೋ ನಮಗೆ ರೀಸೆಂಟ್ ಟಿಲ್ ನಾವೇನೇನೆಲ್ಲ ಮಾತನಾಡ್ತೀವಿ ನಮ್ಮ ಒಂದು ನವತೇಜ್ ಸಿಂಗ್ ಜೋಹರ್ ಜಡ್ಜ್ಮೆಂಟ್ ಆಗಿರಬಹುದು ಅಥವಾ ಜೋಸೆಫ್ ಶೈನ್ ಜಡ್ಜ್ಮೆಂಟ್ ಆಗಿರಬಹುದು ಅಥವಾ ನಮಗೆ ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಆಗಿರಬಹುದು, ಪ್ರತಿಯೊಂದೂ ರೈಟ್ ಟು ಲೈಫ್ ನ ಡಿರೈವ್ ಮಾಡ್ತಿರೋಂಥದ್ದು. ರೈಟ್ ಟು ಪರ್ಸನಲ್ ಲಿಬರ್ಟಿ ಅಂತ ಹೇಳುವಾಗ ಬಿಫೋರ್ 1978 ಅಂಡ್ ಆಫ್ಟರ್ 1978 ಅಂತ ಮಾತನಾಡಬೇಕಾಗತ್ತೆ. ಸೊ ಬಿಫೋರ್ ಅಲ್ಲಿ ನಮಗೆ ಈ AK ಗೋಪಾಲನ್ ಜಡ್ಜ್ಮೆಂಟ್, AK ಗೋಪಾಲನ್ ವರ್ಸಸ್ ಸ್ಟೇಟ್ ಆಫ್ ಮೆಡ್ರಾಸ್. ಆಫ್ಟರ್ ಅನ್ನೋದ್ರಲ್ಲಿ ಮನಕಾ ಗಾಂಧಿ ಜಡ್ಜ್ಮೆಂಟ್ ಬರುತ್ತೆ. ಬಿಫೋರ್ ಯಾಕೆ ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆಸ್ ಐ ಸೆಡ್ ಐ ವೆಂಟ್ ಥ್ರೂ ದ ಲೈನ್ಸ್. ಇಲ್ಲೇನ್ ಹೇಳ್ತಿರೋದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ನಮ್ಮ ಕಂಪ್ಲೀಟ್ ಆರ್ಟಿಕಲ್ 21 ಇಸ್ ಟೇಕನ್ ಅಥವಾ ನಾವಿದನ್ನ ಬೋರೋ ಮಾಡಿರೋದು ಅಮೆರಿಕನ್ ಕಾನ್ಸ್ಟಿಟ್ಯೂಷನ್, ಅಮೆರಿಕನ್ ಇದರಿಂದ. ಸೊ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಸೇಮ್ ಲೈನ್ ಅಲ್ಲಿ ಏನ್ ಹೇಳುತ್ತೆ ಡ್ಯೂ ಪ್ರಾಸೆಸ್ ಆಫ್ ಲಾ ಅನ್ನೋದನ್ನ ಹೇಳುತ್ತೆ. ಸೊ ಡ್ಯೂ ಪ್ರಾಸೆಸ್ ಆಫ್ ಲಾ ಅಲ್ಲಿ ಏನಾಗುತ್ತೆ ಸಬ್ಸ್ಟ್ಯಾಂಟಿವ್ ಲಾ ಹಾಗೂ ಪ್ರೊಸೀಜರಲ್ ಲಾ ನ ನಾವು ಪ್ರಶ್ನೆ ಮಾಡುವಂತ ರೈಟ್ಸ್ ಅನ್ನ ಪಡ್ಕೊಂಡಿರುವಂತದ್ದು ಬಿಕಾಸ್ ಇಟ್ ಸ್ಪೀಕ್ಸ್ ಅಬೌಟ್ ಡ್ಯೂ ಪ್ರಾಸೆಸ್ ಆಫ್ ಲಾ. ವೆರ್ ಆಸ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಏನಾಗುತ್ತೆ ದಟ್ ಏನು ಪ್ರೊಸೀಜರ್ ಎಸ್ಟಾಬ್ಲಿಷ್ ಆಗಿದೆ ಅದರ ಬಗ್ಗೆ ಪ್ರಶ್ನೆ ಮಾಡುವಂತ ಅಧಿಕಾರ. ಸೊ ಸಿನ್ಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಮೆರಿಕನ್ದೇ ಆಗಿದ್ರು ಈ ಲೈನ್ ಸ್ಪೆಸಿಫಿಕ್ ಆಗಿ ನಮಗೆ ಚೇಂಜ್ ಮಾಡಿ ಬರ್ದಿರೋದು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಓನ್ಲಿ ಬಿಕಾಸ್ ದಟ್ ಡ್ಯೂ ಪ್ರೊಸೆಸ್ ಆಫ್ ಲಾ ನ ಇಡೋದ್ರಿಂದ ನಾವೇನೇ ಒಂದು ಸೋಷಿಯಲ್ ರೈಟ್ಸ್ ಅನ್ನ ತರಬೇಕಂತಂದಾಗ ದೇರ್ ವಿಲ್ ಬಿ ಮೆನಿ ನಂಬರ್ ಆಫ್ ಕೇಸಸ್ ಚಾಲೆಂಜಿಂಗ್ ದಿಸ್. ಸೊ ಹಾಗಾಗಿ ನಾವು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ನ ತಗೊಂಡ್ಬರೋಣ ಅನ್ನೋದು ಆ ಒಂದು ಥಾಟ್ ಪ್ರಾಸೆಸ್ ಆಗಿತ್ತು. ಬಿಕಾಸ್ ಯಾವುದೇ ಒಂದು ನಮಗೆ ಇಂಟರ್ಪ್ರೆಟ್ ಮಾಡೋದಕ್ಕೆ ಕಾನ್ಸ್ಟಿಟ್ಯೂಷನ್ ಫ್ರೇಮರ್ಸ್ ನ ಒಂದು ಐಡಿಯಾಲಜಿ ಏನಾಗಿತ್ತು, ಒಬ್ಜೆಕ್ಟಿವ್ ಏನಾಗಿತ್ತು ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ದೆನ್ ಡ್ಯೂ ಪ್ರೊಸೆಸ್ ಆಫ್ ಲಾ ತರಬೇಕು ಅನ್ನೋದು ಅಂಬೇಡ್ಕರ್ ಅವರ ವ್ಯೂ ಪಾಯಿಂಟ್ ಆಗಿತ್ತು. ಈವನ್ ದೆನ್ ನಾವು ಬರ್ದಿರೋದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಅಂಡ್ AK ಗೋಪಾಲನ್ ವರ್ಸಸ್ ಸ್ಟೇಟ್ ಆಫ್ ಮೆಡ್ರಾಸ್ ಅಲ್ಲಿ AK ಗೋಪಾಲನ್ ಅವರನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಟ್ ಅಂಡರ್ ಅಲ್ಲಿ ಡಿಟೈನ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಕೊಟ್ಟಂತ ಜಡ್ಜ್ಮೆಂಟ್ ಏನಾಗಿತ್ತು, ಸೊ ದೇ ಚಾಲೆಂಜ್ ಆರ್ಟಿಕಲ್ 21 ನನ್ನ ಲಿಬರ್ಟಿ ಕಟೇಲ್ ಆಗ್ತಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿ ಓನ್ಲಿ ಇನ್ ಕೇಸ್ ಆಫ್ ಕೋಯರ್ಷನ್ ಅಥವಾ ಫಿಸಿಕಲ್ ರಿಸ್ಟ್ರೈಂಟ್ ಅಲ್ಲಿ ಮಾತ್ರನೇ ನಿಮ್ಮ ಆರ್ಟಿಕಲ್ 21 ಕರ್ಟೇಲ್ ಆಗತ್ತೆ, ಬೇರೆ ಯಾವುದೇ ಕಂಡೀಷನ್ ಅಲ್ಲೂ ಆರ್ಟಿಕಲ್ 21 ಕರ್ಟೇಲ್ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಒಂದು ತುಂಬಾನೇ ನ್ಯಾರೋ ಇಂಟರ್ಪ್ರಿಟೇಷನ್ ಅನ್ನ ಕೊಟ್ಟಿದ್ದು AK ಗೋಪಾಲನ್ ಜಡ್ಜ್ಮೆಂಟ್ ಅಲ್ಲಿ. ಅದೇ 1978 ಅಲ್ಲಿ ನಮಗೆ ಮೇನಕಾ ಗಾಂಧಿ ಜಡ್ಜ್ಮೆಂಟ್ ಬಂತು, ಅವರ ಒಂದು ಪಾಸ್ಪೋರ್ಟ್ ಸೀಸ್ ಆಗಿತ್ತು. ಆಗ ಅಗೇನ್ ಆರ್ಟಿಕಲ್ 21 ನ ಚಾಲೆಂಜ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಇಂಟರ್ಪ್ರೆಟ್ ಮಾಡಿದ್ದು ದಟ್ ನಮ್ಮ ಪರ್ಸನಲ್ ಲಿಬರ್ಟಿ ಅನ್ನೋದು ಕೇವಲ ಇಷ್ಟಕ್ಕೆ ಸೀಮಿತ ಅಲ್ಲ, ಪರ್ಸನಲ್ ಲಿಬರ್ಟಿಗೆ ಒಂದು ವೈಡರ್ ಆಸ್ಪೆಕ್ಟ್ ಇದೆ ಅಂಡ್ ಪರ್ಸನಲ್ ಲಿಬರ್ಟಿ ಹ್ಯಾಸ್ ಅ ವೈಡರ್ ಆಂಬಿಟ್ ಅಂತ ಹೇಳ್ತಾ ಸ್ಕೋಪ್ ನ ಯಾವುದೇ ಒಂದು ಲಾ ಜಸ್ಟ್ ಫೇರ್ ಅಂಡ್ ರೀಸನಬಲ್ ಇಲ್ಲ, ಆರ್ಬಿಟ್ರರಿ ಆಗಿದೆ ಅಂತ ಅಂದಾಗ ಇಟ್ ಹ್ಯಾಸ್ ಟು ಗೋ ಥ್ರೂ ಅ ರೀಸನಬಿಲಿಟಿ ಟೆಸ್ಟ್ ಅಂಡ್ ಆ ಟೆಸ್ಟ್ ಜಸ್ಟ್ ಫೇರ್ ಅಂಡ್ ರೀಸನಬಲ್ ಆಗಿದ್ರೆ ಮಾತ್ರನೇ ಅದು ವ್ಯಾಲಿಡ್ ಆಗತ್ತೆ ಅಂತ ಎಲ್ಲ ಹೇಳಿ ನಾವು ಆರ್ಟಿಕಲ್ 21 ನ ವೈಡರ್ ಸ್ಕೋಪ್ ಅನ್ನ ಕೊಡ್ತಾ ಮನೇಕಾ ಗಾಂಧಿ ಜಡ್ಜ್ಮೆಂಟ್ ನಂತರ ನಾವು ಇಂಡಿಯನ್ ಡ್ಯೂ ಪ್ರಾಸೆಸ್ ಆಫ್ ಲಾ ಹಾಗೂ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾಗೆ ಯಾವುದೇ ಡಿಫರೆನ್ಸ್ ಇಲ್ಲ.
ನಾವು ಬರ್ದಿರೋದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಬಟ್ ವಿ ಆಲ್ಸೋ ಫಾಲೋ ಡ್ಯೂ ಪ್ರೊಸೆಸ್ ಆಫ್ ಲಾ ಇನ್ಹೆರೆಂಟ್ಲಿ. ಸೊ ಹಾಗಾಗಿ ನಮ್ಮ 1978 ನಂತರ ಆಫ್ಟರ್ ಮೇನಕಾ ಗಾಂಧಿ ಜಡ್ಜ್ಮೆಂಟ್ ಆರ್ಟಿಕಲ್ 21ಗೆ ಸ್ಕೋಪ್ ತುಂಬಾನೇ ಒಂದು ವೈಡ್ ಆಗಿದೆ. ಸೊ ದಿಸ್ ಈಸ್ ಅಬೌಟ್ ಆರ್ ಆರ್ಟಿಕಲ್ 21 ಕಂಪ್ಲೀಟ್ ಅಂಡ್ ನಮ್ಮ ಗೋಲ್ಡನ್ ಟ್ರಯಾಂಗಲ್ ಆರ್ಟಿಕಲ್ 14, 19, 21 ಕಂಪ್ಲೀಟ್ ಆಗುತ್ತೆ. ನೀವು ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅನ್ನೋದಾದ್ರೆ ನಿಮಗೆ ಪ್ಲೇಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಹಾಗೂ ಐ ಬಟನ್ ಅಲ್ಲೂ ಸಿಗುತ್ತೆ. ಸೊ ನೀವು ಪ್ಲೇಲಿಸ್ಟ್ ಚೆಕ್ ಮಾಡಬಹುದು. ನಾವು ಎಕ್ಸಾಮ್ಸ್ ಯಾವುದೇ ಎಕ್ಸಾಮ್ ಆಗಿರಬಹುದು ಇಂಪಾರ್ಟೆಂಟ್ ಆಗುವಂತ ಒಂದು ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ತಿದೀವಿ ಈ ಸೀರೀಸ್ ಅಲ್ಲಿ. ಆಲ್ಸೋ ಒನ್ಸ್ ಅಗೇನ್ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಡೀತಿರುವಂತಹ ಈ ಬ್ಯಾಚಸ್ ಗೆ ನೀವು ಎನ್ರೋಲ್ ಆಗೋದಿಕ್ಕೆ ಕಾಲ್ ಮಾಡಬಹುದಾದಂತ ನಂಬರ್ ಇದು 9650849915. ಇಲ್ಲ ನೀವು ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ವಿಸಿಟ್ ಮಾಡಿನೂ ಸಹ ಬ್ಯಾಚಸ್ಗೆ ಎನ್ರೋಲ್ ಆಗಬಹುದು. ಅಂಡ್ ವಿಜಯೀ ಭವ ನಮ್ಮ ಈ ಲೆಕ್ಚರ್ ಸೀರೀಸ್ ಇನ್ನು ಕಂಟಿನ್ಯೂ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಅಲ್ಲದೆ ನಾವು ಇನ್ನೂ ಹಲವಾರು ಅಲ್ಲ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ ನ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ನ ಕವರ್ ಮಾಡೋಣ ಈ ಒಂದು ಸೀರೀಸ್ ಅಲ್ಲಿ. ಸೊ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂಡ್ ಟಿಲ್ ದ ಎಂಡ್ ವಿಡಿಯೋ ನೋಡಿದಿರಿ, ಅರ್ಥ ಆಗಿದೆ ಅನ್ನೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ನ. ಇದೇ ರೀತಿ ನಿಮಗೆ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಅನ್ನ ನಾನು ಪ್ರೆಸೆಂಟ್ ಮಾಡ್ತೀನಿ. ಹಾಗೆ ನಿಮಗೆ ಟಾಪಿಕ್ಸ್ ನ ಸಿಂಪ್ಲಿಫೈಡ್ ವೇ ಅಲ್ಲಿ ಎಕ್ಸಾಮಿಗೆ ಅರ್ಥ ಆಗಿ ನೀವು ಅಟೆಂಡ್ ಮಾಡೋ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಿಸ್ ಈಸ್ ಅಬೌಟ್ ಆರ್ಟಿಕಲ್ 21 ಅಂಡ್ ಪ್ಲೀಸ್ ನೆಕ್ಸ್ಟ್ ಟಾಪಿಕ್ ಅಥವಾ ಇಂಪಾರ್ಟೆಂಟ್ ಟಾಪಿಕ್ ನಿಮಗೆ ಏನ್ ಕಷ್ಟ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಅದ್ರ ಬಗ್ಗೆ ಡೆಫಿನೆಟ್ಲಿ ಡಿಸ್ಕಸ್ ಮಾಡೋಣ ಇನ್ ಆರ್ ಅಪ್ಕಮಿಂಗ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಥ್ಯಾಂಕ್ ಯು.